ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ KR-ಪುರದ ಭಟ್ರಹಳ್ಳಿಯಲ್ಲಿ ಹಾಸ್ಟೆಲ್ ಮೇಲೆ ಬಾರ್ ಇದೆಯಂತೆ. ಬಾರ್ ಕಟ್ಟಡದಲ್ಲೇ BCM ಹಾಸ್ಟೆಲ್ ಇರತಕ್ಕಂಥದ್ದು. ವಿದ್ಯಾರ್ಥಿಗಳ ಭವಿಷ್ಯ ಇದೀಗ ಕತ್ಲೆಗೆ ಬಂದಿದೆ. ಈ ರೀತಿಯ ಇಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಮದ್ಯಪಾನ ಡ್ರಗ್ಸ್ ತಡೆಗಟ್ಟೋದಕ್ಕೆ ಸರ್ಕಾರ ಜಾಗೃತಿ ಕಾರ್ಯ ಮಾಡಬೇಕು. ಆದರೆ ಹಣದಾಸೆಗೆ ಬಾರ್ ಕಟ್ಟಡದಲ್ಲೇ ಹಾಸ್ಟೆಲ್ ಇರತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಬಂದಿದೆ. ನಮಗೆ ಸುರಕ್ಷಿತ ವಸತಿ ಕಲ್ಪಿಸಿ ಅಂತ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇದು KR-ಪುರಂ ಅಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ. ಎಸ್, ನೀವು ಆ ಒಂದು ಬಾರ್ ಅನ್ನ ಕೂಡ ನೀವು ಗಮನಿಸಬಹುದು. ಆ ಬಾರ್ ಕಟ್ಟಡ ಏನಿದೆ, ಆ ಕಟ್ಟಡದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಸರಿ ಅಂತ ಅಂದ್ರೆ, ಒಂದು ಕಾಲೇಜು ಹಾಸ್ಟೆಲ್ಗಳು ಶಾಲಾ ಕಾಲೇಜುಗಳ ಹತ್ರ ಯಾವುದೇ ಒಂದು ಚಿಕ್ಕ ಸಿಗರೇಟು ಮದ್ಯಪಾನ ಧೂಮಪಾನ ಯಾವುದು ಕೂಡ ಇರಬಾರ್ದು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ರೂಲ್ಸ್ ಇದೆ. ಆದರೆ ನೀವು ಏನು ಗಮನಿಸ್ತಾ ಇದ್ದೀರಿ, ಬಾರ್ ಕಟ್ಟಡ ಅದು, ಆ ಕಟ್ಟಡದ ಮೇಲೆ ವಿದ್ಯಾರ್ಥಿಗಳು ವಾಸ ಇದ್ದಾರೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, KR-ಪುರಂ ಅಲ್ಲಿ ಈಗ ಬಾರ್ ಕಟ್ಟಡದಲ್ಲೇ BCM ಹಾಸ್ಟೆಲ್ ವಿದ್ಯಾರ್ಥಿಗಳು ಇದ್ದಾರಾ ಅಂತ? ಖಂಡಿತವಾಗುತ್ತೆ ಮಧುಬಪ್ಪಣ್ಣ. KR-ಪುರಂನ ಭಟ್ರಹಳ್ಳಿ ಬಳಿ ಇರುವಂತಹ BCM ಹಾಸ್ಟೆಲ್ ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಏನು BCM ಹಾಸ್ಟೆಲ್ ನಿರ್ಮಾಣ ಸಂದರ್ಭದಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಮದ್ಯಪಾನ ಇರಬಹುದು ಅಥವಾ ಸಿಗರೇಟ್ ತಂಬಾಕಿರ್ಬೋದು, ಈ ಉತ್ಪನ್ನಗಳನ್ನ ಮಾರುವಂತಹ ಅಂಗಡಿ ಕೂಡ ಇರಂಗಿಲ್ಲ. ಆದ್ರೆ ಇಲ್ಲಿ ವಿಚಿತ್ರ ಏನಂತ ಹೇಳಿದ್ರೆ, KR-ಪುರಂನ ಭಟ್ರಹಳ್ಳಿಯಲ್ಲಿ BCM ಹಾಸ್ಟೆಲ್ ಮೇಲ್ಭಾಗದಲ್ಲಿ ಅಂದ್ರೆ ಕೆಳಭಾಗದಲ್ಲಿ ಮದ್ಯದ ಅಂಗಡಿ ಇದ್ರೆ, ಮೇಲ್ಭಾಗದಲ್ಲಿ BCM ಹಾಸ್ಟೆಲ್ನ ವಿದ್ಯಾರ್ಥಿಗಳ ನಿಲಯ ಇರುವಂತದ್ದು. ಆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಯನ್ನ ಮಾಡ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಒಂದ್ ಕಡೆಯಿಂದಾಗಿ ಏನು ನಾನು ವಿದ್ಯಾರ್ಥಿಗಳ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ದೇನೆ ಏನಂತಾರೆ, ಸರ್ ನಾವೀಗ ಕಾಲೇಜ್ ಮುಗಿಸ್ಕೊಂಡು ಶಾಲೆ ಮುಗಿಸ್ಕೊಂಡು ನಾವು ಬರ್ತೀವಿ ನಮ್ಮ ಹಾಸ್ಟೆಲ್ಗೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಬಂದಾಗ ವೆಲ್ಕಮ್ ಮಾಡದೆ ಕೆಳಭಾಗದಲ್ಲಿರುವಂತಹ ಬಾರು. ಸೊ ಈ ಬಾರನ್ನ ನೋಡ್ಕೊಂಡು ನಾವು ಮೇಲ್ಗಡೆ ಹೋಗ್ಬೇಕು. ನಮ್ಮಲ್ಲಿ ಕೂಡ ಈ ಒಂದು ಏನ್ ಮೇಲ್ಭಾಗದಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯ ಇದೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆಳಭಾಗದಲ್ಲಿ ನಮಗೆ ಈಸಿಯಾಗಿ ಎಲ್ಲ ಮಾಹಿತಿಯನ್ನ ಜೊತೆಗೆ ಮಾತನ್ನ ಕೂಡ ಹಂಚ್ಕೊಂಡಿದ್ರು. ಒಂದ್ ಕಡೆಯಿಂದಾಗಿ ಕರ್ನಾಟಕದ CM DK ಶಿವಕುಮಾರ್ ಅವರು ಇಡೀ ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡಬೇಕು, ನಶಾ ಮುಕ್ತ ಮಾಡಬೇಕು ಅನ್ನುವಂಥ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಬೆಂಗಳೂರಿನ KR-ಪುರದಲ್ಲಿರುವಂತಹ ಈ ಒಂದು BCM ನ ಹಾಸ್ಟೆಲ್ ನ ಪರಿಸ್ಥಿತಿ ಈ ರೀತಿಯಾಗಿರುವಂತದ್ದು. ಸಂಬಂಧಪಟ್ಟಂತೆ ಈ ಬಗ್ಗೆ ಆ ಒಂದು ಶಾಲೆ, ಆ ಒಂದು ಹಾಸ್ಟೆಲ್ ನ ವಾರ್ಡನ್ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಈ ಒಂದು ಹಾಸ್ಟೆಲ್ ನಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತೇಳಿ. ಆದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ಅನ್ನುವಂತ ಮಾತನ್ನ ವಾರ್ಡನ್ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಅಲ್ಲಿಗೆ ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ಒಂದ್ ಕಡೆಯಿಂದಾಗಿ ಸಂಜೆ ಆದ್ರೂ ಸಾಕು ಕುಡುಕರ ಕಾಟ, ಕುಡಿದ್ಬಿಟ್ಟು ಅಲ್ಲಿ ಮಾತಾಡೋದು, ಜೋರಾಗಿ ಕಿರ್ಚಾಡೋದು, ಈ ರೀತಿ ಆದ್ರೆ ಮತ್ತೊಂದ್ ಕಡೆಯಿಂದಾಗಿ ಈ ಒಂದು ಏನು ಎಲ್ಲವೂ ಕೂಡ ತಮ್ಮ ಕಾಲ್ ಬುಡದಲ್ಲಿ ಸಿಗೋದ್ರಿಂದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಮತ್ತೆ ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಸಂಬಂಧಪಟ್ಟಂತೆ ಈಗಾಗಲೇ ಏನು ಈ ಒಂದು ಹಾಸ್ಟೆಲ್ನ ಈ ರೀತಿಯ ಚಿತ್ರಣ ಇದೆಯಲ್ಲ, ಇದಕ್ಕೆ ಆಯಾ ಒಂದು ಇಲಾಖೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಈ ಒಂದು ಇಲಾಖೆಗಳು ಆದಷ್ಟು ಬೇಗ ಕ್ರಮವನ್ನು ವಹಿಸಿ ನಮ್ಮ ಹಾಸ್ಟೆಲ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅನ್ನುವಂತ ಅಳಲನ್ನ ವಿದ್ಯಾರ್ಥಿಗಳು ಸದ್ಯಕ್ಕೆ ತೋಡ್ಕೊಳ್ತಿರುವಂತದ್ದು. ಪ್ರಮೋದ್ ಬಪ್ಪಣ್ಣ, ಥ್ಯಾಂಕ್ ಯು ನಿಮ್ಮಲ್ಲ ಮಾಹಿತಿಗಾಗಿ ರಂಜನ್.